ನೀನೆಷ್ಟೇ ಶ್ರೀಮಂತ ಆಗಿರು ಅಥವಾ ನೀನೆಷ್ಟೇ ಬಡವನಾಗಿರು, ನೀನು ಶಕ್ತಿಯನ್ನು ಉತ್ಪಾದನೆ ಮಾಡಿ ಶಕ್ತಿಯನ್ನು ಸಂರಕ್ಷಣೆ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಶಕ್ತಿ ನಾಶ ನೀನು ಮಾಡ್ಕೊಳಂಗಿಲ್ಲ. ಬಡವರಿಗೊಂದು ರೂಲ್ಸು, ಶ್ರೀಮಂತರಿಗೊಂದು ರೂಲ್ಸು ಅಂತ ಏನಿಲ್ಲ. ಎಲ್ಲರಿಗೂ ಒಂದೇ ರೂಲ್ಸು. ಎಲ್ಲರೂ ಶಕ್ತಿ ಸಂಪಾದನೆ ಮಾಡಲೇಬೇಕು, ಶಕ್ತಿಯನ್ನು ರಕ್ಷಣೆ ಮಾಡಲೇಬೇಕು. ಎಲ್ಲರೂ ತಿನ್ನುವುದು ಅನ್ನನೇ, ಎಲ್ಲರೂ ತಿನ್ನುವುದು ಅನ್ನವನ್ನೇ, ಎಲ್ಲರೂ ಸೇರೋದು ಮಣ್ಣನ್ನೇ. ಈ ಮಧ್ಯದಲ್ಲಿ ಜೀವನ ಅನ್ನೋ ಹೋರಾಟದಲ್ಲಿ ನಾವು ಶಕ್ತಿ ಸಂಪಾದನೆ ಮಾಡಿ ಶಕ್ತಿಯನ್ನು ರಕ್ಷಣೆ ಮಾಡಬೇಕು. ಇದೇ ಜೀವನ, ಇದೇ ಸಾಧನೆ, ಇದೇ ಜೀವನದ ಮುಖ್ಯ ಸಾಧನೆ. ಮನುಷ್ಯರಿಗೆ ಎರಡು ಪ್ರಪಂಚ ಇದೆ. ಒಂದು ದೇಹದ ಒಳಗಿನ ಪ್ರಪಂಚ, ಇನ್ನೊಂದು ದೇಹದ ಹೊರಗಿನ ಪ್ರಪಂಚ. ಈಗ ಪ್ರತಿಯೊಂದು ಕಾಯಿನ್ಗೆ ಎರಡು ಮುಖ ಇರುತ್ತೆ ಅಂತಾರಲ್ಲ, ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖ ಇರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ಪ್ರಪಂಚ ಇದೆ. ಒಂದು ದೇಹದ ಒಳಗಿನ ಪ್ರಪಂಚ, ಇನ್ನೊಂದು ದೇಹದ ಹೊರಗಿನ ಪ್ರಪಂಚ. ದೇಹದ ಹೊರಗಿನ ಪ್ರಪಂಚದಲ್ಲಿ ನೀನು ವಾಸ ಮಾಡಿದರೆ ದೇಹದ ಒಳಗಿನ ಪ್ರಪಂಚವನ್ನು ಬಿಟ್ಬಿಡ್ತೀಯ. ದೇಹದ ಒಳಗಿನ ಪ್ರಪಂಚವನ್ನು ಅದರಲ್ಲಿ ನೀನು ಜೀವನ ಮಾಡಿದರೆ ದೇಹದ ಹೊರಗಿನ ಪ್ರಪಂಚವನ್ನು ಬಿಟ್ಬಿಡ್ತೀಯ. ದೇಹದ ಒಳಗಡೆ ಇರುವ ಪ್ರಪಂಚ ಅದೇ ನಿನ್ನ ಪ್ರಪಂಚ. ಅದಕ್ಕೆ ನೀನೇ ಎಲ್ಲ, ಸರ್ವಸ್ವವು ನೀನೇ, ಎಲ್ಲ ನಿನ್ನ ಕೈಯಲ್ಲೇ ಇದೆ. ನಿನ್ನ ಮೆದುಳೇ ಪರಮಾತ್ಮ, ನಿನ್ನ ಮೆದುಳೇ ಅದಕ್ಕೆ ಅಧಿಪತಿ. ನಿನ್ನ ದೇಹದಲ್ಲಿ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಇದೆ ಅಂದರೆ ಅದು ನಿನ್ನ ಮೆದುಳಿನ ಶಕ್ತಿ. ನಿನ್ನ ದೇಹದ ಒಳಗಡೆ ಇರುವ ಪ್ರಪಂಚಕ್ಕೆ ಆತನೇ ದೇವರು, ಆತನೇ ಪರಮಾತ್ಮ, ಆತನೇ ಒಡೆಯ. ನಿನ್ನ ಮೆದುಳೇ ನಿನಗೆ ದೇವರು. ಶಕ್ತಿ ನಾಶದಿಂದ ಮೆದುಳು ನಾಶ ಆಗುತ್ತೆ, ಅಥವಾ ಮೆದುಳು ಶಕ್ತಿಯನ್ನು ನಾಶ ಮಾಡ್ಕೊಳೋದನ್ನೇ ಶಕ್ತಿ ನಾಶ ಅಂತ ನಾವು ಕರಿಬೋದು. ದೇಹ ಶಕ್ತಿ ಅಂದರೂ ಒಂದೇ, ಮೆದುಳಿನ ಶಕ್ತಿ ಅಂದರೂ ಒಂದೇ. ಮೆದುಳಿನ ಶಕ್ತಿಯೇ ದೇಹ ಶಕ್ತಿ, ದೇಹ ಶಕ್ತಿಯೇ ಮೆದುಳಿನ ಶಕ್ತಿ, ಮೆದುಳಿನ ಶಕ್ತಿಯೇ ದೇವರ ಶಕ್ತಿ. ಅರ್ಥ ಆಯ್ತಾ? ನೀನು ನಿನ್ನ ಮೆದುಳನ್ನ ಎಷ್ಟು ಶಕ್ತಿಶಾಲಿಯಾಗಿ ಇಟ್ಕೊಂತೀಯೋ ನಿನ್ನ ಪ್ರಪಂಚ ಅಷ್ಟು ಸುಂದರವಾಗಿರುತ್ತೆ. ದೇಹದ ಒಳಗಿನ ಪ್ರಪಂಚ. ಶಕ್ತಿ ನಾಶದಿಂದ ಸಂಬಂಧಗಳು ಹಾಳಾಗುತ್ತವೆ. ಅದೇ ಶಕ್ತಿ ಉತ್ಪತ್ತಿ ಮಾಡೋದ್ರಿಂದ, ಶಕ್ತಿ ರಕ್ಷಣೆ ಮಾಡೋದ್ರಿಂದ ಸಂಬಂಧಗಳು ಹೆಚ್ಚಾಗ್ತವೆ. ಶ್ರಮಪಟ್ಟರೆ ಯಶಸ್ಸು ಖಂಡಿತ ನಮ್ಮದಾಗುತ್ತದೆ. ಶಕ್ತಿ ಉತ್ಪಾದನೆ ಮತ್ತು ಸಂರಕ್ಷಣೆ ಮನುಷ್ಯರಲ್ಲಿ ಬದಲಾವಣೆ ತರುತ್ತದೆ. ಶಕ್ತಿಹೀನರು, ದುರ್ಬಲರು ಅವರು ನಾಟಕ ಮಾಡ್ತಾರೆ, ಬರೀ ನಾಟಕ ಮಾಡ್ತಾರೆ. ಆವಾಗೊಂದು ಇವಾಗೊಂದು ಸಮಯಕ್ಕೆ ತಕ್ಕಂಗೆ ನಾಟಕ ಮಾಡ್ತಾರೆ ಶಕ್ತಿಹೀನರು. ಆದರೆ ಶಕ್ತಿವಂತರು ನಾಟಕ ಮಾಡಲ್ಲ, ರಿಯಲ್ ಇದು ಇದ್ದಂಗೆ ಹೇಳ್ತಾರೆ. ನಿನ್ನನ್ನು ಯಾರೂ ನಂಬುವುದಿಲ್ಲ, ನಿನ್ನ ಜೊತೆಗೆ ಯಾರೂ ಇರುವುದಿಲ್ಲ, ನಿನ್ನೊಂದಿಗೆ ಯಾರೂ ಬರುವುದಿಲ್ಲ. ಶಕ್ತಿ ರಕ್ಷಣೆ ಬಗ್ಗೆ ಹೇಳೋ ವ್ಯಕ್ತಿಗಳಿಗೆ ಬೆಲೆ ಇರಲ್ಲ. ಯಾಕಂದರೆ ಎಲ್ಲ ವಿರುದ್ಧ ಪದಗಳಾಗಿರ್ತವೆ. ಶಕ್ತಿ ನಾಶ ಮಾಡ್ಕೊತಾ ಇರೋರಿಗೆ ಶಕ್ತಿಯನ್ನು ಉತ್ಪಾದನೆ ಮಾಡು, ರಕ್ಷಣೆ ಮಾಡು ಅಂತ ಹೇಳಿದರೆ ಅದು ಎಲ್ಲ ಅವರ ವಿರುದ್ಧವಾಗೇ ಇರ್ತದೆ. ಆದ್ದರಿಂದ ಅವರು ನಮಗೆ ಬೆಲೆ ಕೊಡಲ್ಲ, ನಮಗೆ ಅವ್ರ ಹತ್ರ ಬೆಲೆ ಇರಲ್ಲ. ಶಕ್ತಿ ನಾಶ ಮಾಡ್ಕೊಳೋರಿಗೆ ಶಕ್ತಿ ನಾಶ ಮಾಡ್ಕೊಳೋದನ್ನೇ ಹೇಳಬೇಕು. ಶಕ್ತಿ ಉತ್ಪಾದನೆ ಮಾಡೋರಿಗೆ ಶಕ್ತಿ ಉತ್ಪಾದನೆ ಮಾಡೋದನ್ನೇ ಹೇಳಬೇಕು. 50-50. ಈ ಪ್ರಪಂಚದಲ್ಲಿ ಎಲ್ಲ 50-50, ಒಳ್ಳೆಯವರು ಕೆಟ್ಟವರು 50-50. ಶಕ್ತಿ ಸಂರಕ್ಷಣೆ ಮಾಡೋರು, ಶಕ್ತಿ ನಾಶ ಮಾಡೋರು 50-50. 100% ನಾವು ಈ ಪ್ರಪಂಚದಲ್ಲಿ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ,
ಎಲ್ಲರೂ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗುವಂತೆ ಮಾಡ್ತೀವಿ ಅಂದರೆ ಅದು ಸುಳ್ಳು, ಅದು ಆಗದೇ ಇರೋ ಮಾತು. ಯಾಕಂದರೆ ಅದು ಸೃಷ್ಟಿ ನಿಯಮ. ಒಳ್ಳೆಯದು ಕೆಟ್ಟದ್ದು 50-50 ಇರಲೇಬೇಕು. ಹಗಲು ರಾತ್ರಿ 50-50 ಇರಲೇಬೇಕು. ಅದೇ ರೀತಿ ಶಕ್ತಿವಂತರು ಮತ್ತು ಶಕ್ತಿಹೀನರು ಇಬ್ಬರೂ ಇರಲೇಬೇಕು. ಆದರೆ 50-50ಗಿಂತ ಕಡಿಮೆ ಆಗಬಾರ್ದು, 50-50ಗಿಂತ ಜಾಸ್ತಿ ಆಗಬೇಕು. ಅಂದರೆ ಶಕ್ತಿವಂತರು 75, ಶಕ್ತಿಹೀನರು 25 ಆಗಬೇಕು. ಅಂದರೆ ಶಕ್ತಿವಂತರ ಸಂಖ್ಯೆ ಜಾಸ್ತಿ ಆಗಬೇಕು. ಆ ಥರ ನಾವು ಪ್ರಯತ್ನ ಮಾಡಬೇಕು. ಆದರೂ 50-50ನೇ ಇರುತ್ತೆ. ಜಗತ್ತಿನಲ್ಲಿ ಎಲ್ಲ 50-50, ಒಳ್ಳೆಯವರು ಕೆಟ್ಟವರು ಎಲ್ಲ 50-50. ಸ್ನೇಹಿತರು ಅಂದರೆ ಒಂಥರ ಬಾಡಿಗೆ ಮನೆ ಇದ್ದಂಗೆ, ಅದು ಎಷ್ಟೇ ಶೃಂಗರಿಸಿದರೂ ನಮ್ಮದಾಗಲ್ಲ. ಸಂಬಂಧಿಕರು ಹಂಗಲ್ಲ, ಸಂಬಂಧಿಕರು ನಮ್ಮ ಸ್ವಂತ ಮನೆ ಇದ್ದಂಗೆ. ನೀನು ಏನೂ ಶೃಂಗಾರ ಮಾಡದೇ ಇದ್ರೂ ಅದು ನಮ್ಮದಾಗಿರುತ್ತೆ. ಮೋಸದ ಲೋಕದಲ್ಲಿ ದುರ್ಬಲರು ಶಕ್ತಿಹೀನರು ವಾಸಿಸುತ್ತಾರೆ. ಯಾವಾಗಲೂ ಒಂಟಿಯಾಗಿರಬೇಡ, ಎಲ್ಲರ ಜೊತೆಗಿರು, ಎಲ್ಲರಿಗೂ ಕಾಣಂಗಿರು. ಆಗ ನೀನು ಶಕ್ತಿ ಉತ್ಪತ್ತಿ ಮಾಡೋದು, ಶಕ್ತಿ ರಕ್ಷಣೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಒಂಟಿಯಾಗಿರಬೇಡ. ನೀನು ಒಂಟಿಯಾಗಿದ್ದರೆ ಶಕ್ತಿ ನಾಶ ಮಾಡ್ಕೊತೀಯ. ಒಂಟಿಯಾಗಿದ್ದರೆ ಶಕ್ತಿ ನಾಶ ಆಗುತ್ತೆ. ಯಾವಾಗಲೂ ಒಟ್ಟು ಕುಟುಂಬದಲ್ಲಿರು, ಎಲ್ಲರ ಜೊತೆಗಿರು. ಮಲಗಿದರೆ ಎಲ್ಲರ ಆದರೆ ಯಾರನ್ನೂ ಟಚ್ ಮಾಡಬೇಡ. ಎಲ್ಲರ ಜೊತೆಗೆ ಇರು, ಎಲ್ಲರ ಮಧ್ಯೆ ಮಲ್ಕೋ. ಆದರೆ ಒಂಟಿಯಾಗಿರಬೇಡ. ಒಂಟಿಯಾಗಿದ್ದರೆ ಶಕ್ತಿ ನಾಶ ಆಗುತ್ತೆ. ನೀನು ತಂದೆ ತಾಯಿ ಸೇವೆ ಮಾಡು, ಅದು ನಿನಗೆ ಶಕ್ತಿ ಸಂರಕ್ಷಣೆ ಮಾಡೋದಕ್ಕೆ ಈಸಿ ಆಗುತ್ತೆ. ನೀನು ಏನೇ ಮಾಡು, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಮಾಡು, ಅವರು ಒಪ್ಪಿಗೆ ತಗೊಂಡು ಮಾಡು. ಆಗ ನಿನಗೆ ಶಕ್ತಿ ಸಂರಕ್ಷಣೆ ಮಾಡೋದಕ್ಕೆ ಈಸಿ ಆಗುತ್ತೆ. ತಂದೆ ತಾಯಿಗೆ ಹೇಳಿ ಕೆಲಸ ಮಾಡಿ ಅವ್ರ ಒಪ್ಪಿಗೆ ತಗೊಂಡು ನೀನು ಯಾವ ಕೆಲಸ ಮಾಡಿದ್ರೂ ಅದು ತುಂಬ ಉತ್ತಮವಾಗಿರುತ್ತೆ. ಈ ಆತ್ಮವಿಶ್ವಾಸ, ಆತ್ಮಶಕ್ತಿ ಇವೆಲ್ಲ ಬರಬೇಕು ಅಂದರೆ ನೀನು ಶಕ್ತಿ ರಕ್ಷಣೆ ಮಾಡಬೇಕು. ಶಕ್ತಿಯನ್ನು ನಾಶ ಮಾಡೋದಕ್ಕೆ 1000 ದಾರಿ ಇದ್ದಾವೆ. ಶಕ್ತಿ ಹಿಂಗೆ ನಾಶ ಆಗುತ್ತೆ ಇದೊಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. 100 ದಾರಿಗಳು, 100 ಕಾರಣಗಳಿದ್ದಾವೆ. ಆದರೆ ಶಕ್ತಿ ಉತ್ಪತ್ತಿ ಮಾಡೋದಕ್ಕೆ ಒಂದೇ ಒಂದು ದಾರಿ ಇರೋದು. ಶಕ್ತಿ ನಾಶ ಮಾಡೋಕ್ಕೆ 1000 ದಾರಿ ಇದೆ. ಆದರೆ ಶಕ್ತಿ ಉತ್ಪತ್ತಿ ಮಾಡೋದಕ್ಕೆ, ಶಕ್ತಿ ರಕ್ಷಣೆ ಮಾಡೋದಕ್ಕೆ ಒಂದೇ ಒಂದು ದಾರಿ ಇರೋದು. ಅದೇ ಶಕ್ತಿ ಸೂತ್ರ. ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲಿಸಿದರೆ ಶಕ್ತಿ ಬರುತ್ತೆ. ನಮ್ಮ ಗೌರವ ನಮ್ಮ ನಾಲಿಗೆಯಲ್ಲೇ ಇದೆ, ನಮ್ಮ ಸಂಸ್ಕಾರ ನಮ್ಮ ಮಾತಿನಲ್ಲೇ ಇದೆ. ಗುಣವಿಲ್ಲದೆ ರೂಪವಿಲ್ಲ, ರೂಪವಿಲ್ಲದೆ ಗುಣವಿಲ್ಲ. ಇದು ಒಳ್ಳೆ ರೂಪವಂತನಾಗಬೇಕು ಅಂದರೆ ನೀನು ಶಕ್ತಿಯನ್ನು ರಕ್ಷಣೆ ಮಾಡಬೇಕು. ಶಕ್ತಿ ರಕ್ಷಣೆ ಮಾಡೋದ್ರಿಂದ ನಿನಗೆ ರೂಪ ಬರುತ್ತೆ, ಒಳ್ಳೆ ರೂಪ ಬರುತ್ತೆ. ಯಾರು ಒಳ್ಳೆ ರೂಪವಂತರಾಗಿರ್ತಾರೆ ಅವರು ಒಳ್ಳೆ ಗುಣವಂತರಾಗಿರ್ತಾರೆ. ಯಾರು ಒಳ್ಳೆ ಗುಣಗಳನ್ನು ಪ್ರದರ್ಶನ ಮಾಡ್ತಾರೆ ಅವರು ತುಂಬ ರೂಪವಂತರಾಗಿರ್ತಾರೆ. ಸೌಂದರ್ಯ ಮತ್ತು ರೂಪ ಇಲ್ಲ ಅಂದರೆ ಅವನ ಹತ್ರ ಗುಣ ಇರೋದಿಲ್ಲ, ಒಳ್ಳೆ ಗುಣ ಇರೋದಿಲ್ಲ. ನೀನು ನ್ಯಾಯದಿಂದ ಉದ್ಧಾರ ಆಗ್ಬೋದೇ ವಿನಃ ಮೋಸ ಮಾಡಿ ಉದ್ಧಾರ ಆಗೋದಕ್ಕೆ ಆಗೋದಿಲ್ಲ. ಒಳ್ಳೆ ಮನಸ್ಸು, ಒಳ್ಳೆ ಗುಣ, ಒಳ್ಳೆ ಸ್ನೇಹ, ಒಳ್ಳೆ ಹೃದಯ ಇವುಗಳು ಸಿಗುವುದು ಶಕ್ತಿ ಸಂರಕ್ಷಣೆಯಿಂದ ಮಾತ್ರ ಸಾಧ್ಯ. ಎಸ್ ಫಾರ್ಮುಲಾ ಅಂದರೆ ಶಕ್ತಿ ಸೂತ್ರ. ಶಕ್ತಿ ಸೂತ್ರ ಶಕ್ತಿಯನ್ನು ಉತ್ಪಾದಿಸುವಂತಹ ವಿದ್ಯೆ. ಶಕ್ತಿ ಸೂತ್ರ ಶಕ್ತಿಯನ್ನು ಸಂಗ್ರಹಿಸುವಂತಹ ವಿದ್ಯೆ. ಶಕ್ತಿ ಸೂತ್ರ ಶಕ್ತಿಯನ್ನು ಸಂರಕ್ಷಣೆ ಮಾಡುವ ವಿದ್ಯೆ. ಶಕ್ತಿ ಸೂತ್ರವು
ಶಕ್ತಿಯನ್ನು ಸದುಪಯೋಗ ಮಾಡುವಂತಹ ವಿದ್ಯೆ. ನಿನ್ನ ದೇಹ ನಿನ್ನಲ್ಲಿರುವ ಶಕ್ತಿಯನ್ನು ಬಿಂಬಿಸುತ್ತದೆ. ಕಾಯ ವಾಚ ಮನಸ ಪರಿಶುದ್ಧವಾಗಿರು. ಕೈ ಬಾಯಿ ಕಚ್ಚೆ ಪರಿಶುದ್ಧವಾಗಿರಲಿ. ವಾತ ಪಿತ್ತ ಕಫ ಇವು ಪರಿಶುದ್ಧವಾಗಿರಲಿ. ನೀನು ಶಕ್ತಿ ಸಂಪಾದನೆ ಮಾಡುವುದರಿಂದ ನಿನ್ನ ನಂಬಿಕೆಗೆ ಪಾತ್ರವಾಗ್ತೀಯ. ನೀನು ನಂಬಿಕೆಗೆ ಪಾತ್ರವಾದರೆ ಎಲ್ಲರೂ ನಿನ್ನನ್ನು ಪ್ರೀತಿಸುತ್ತಾರೆ. ಶಕ್ತಿವಂತರನ್ನು ಎಲ್ಲರೂ ಪ್ರೀತಿಸುತ್ತಾರೆ. ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗಿದವರನ್ನು ಎಲ್ಲರೂ ಪ್ರೀತಿಸುತ್ತಾರೆ. ಸಮಯ, ಸ್ನೇಹ, ಆರೋಗ್ಯ ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯಾವಾಗಲೂ ನೀನು ಶಕ್ತಿ ಉತ್ಪಾದನೆ, ಶಕ್ತಿ ಸಂಗ್ರಹಣೆ ಮತ್ತು ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗು. ಸಹನೆ ಮತ್ತು ಮೌನ ಇವು ಅತ್ಯಂತ ಶಕ್ತಿಶಾಲಿ. ಇವುಗಳನ್ನು ಪಡೆಯಬೇಕಾದರೆ ನೀನು ಶಕ್ತಿ ಸಂರಕ್ಷಣೆ ಮಾಡಬೇಕು. ಶಕ್ತಿ ರಕ್ಷಣೆ ಒಂದು ಸವಾಲು. ಶಕ್ತಿ ಸೂತ್ರವು ಒಂದು ಅವಕಾಶ. ಶಕ್ತಿ ಸೂತ್ರವು ಗುರಿಯತ್ತ ಸಾಗಲು ಸಹಾಯ ಮಾಡುತ್ತೆ. ಮನುಷ್ಯತ್ವ ಎಂದರೆ ಶಕ್ತಿವಂತರು ಎಂದರ್ಥ. ಗುಣವಂತರು ರೂಪವಂತರಾಗಿರ್ತಾರೆ. ರೂಪವಂತರು ಗುಣವಂತರಾಗಿರ್ತಾರೆ. ನೀನು ಮುಪ್ಪಿನಲ್ಲಿ ಆರೋಗ್ಯ ಬೇಕೆಂದರೆ ಈಗಿನಿಂದಲೇ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗು. ಮಕ್ಕಳು ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗುವಂತೆ ಪ್ರೇರೇಪಣೆ ಮಾಡಬೇಕು. ಕಷ್ಟಗಳ ವಿರುದ್ಧ ಹೋರಾಡು. ಶ್ರೇಯಸ್ಸು ಖಂಡಿತ. ಶಕ್ತಿ ನಾಶ 100 ಆಟ ಆಡಿಸುತ್ತದೆ. ಅದೇ ಶಕ್ತಿ ಸಂರಕ್ಷಣೆ 100 ಪಾಠ ಕಲಿಸುತ್ತದೆ. ಶಕ್ತಿವಂತರು ಶಕ್ತಿ ನಾಶದ ಭಯ ಇರಬೇಕು. ಶಕ್ತಿಹೀನರು ಶಕ್ತಿ ಉತ್ಪತ್ತಿ ಮಾಡಬೇಕು ಅನ್ನುವ ಛಲವಿರಬೇಕು. ಶಕ್ತಿವಂತರು ಇಡೀ ಜಗತ್ತನ್ನೇ ಬದಲಾಯಿಸಬಹುದು. ಶಕ್ತಿ rotate anti-clockwise direction means bad habits. ಶಕ್ತಿ rotates clockwise direction ಅಂದರೆ ಗುಡ್ ಹ್ಯಾಬಿಟ್ಸ್.